ಹಾಯ್ ಹಲೋ ವೆಲ್ಕಮ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಈ ದಿನ ಶುಭವಾಗಿರಲಿ ಎಲ್ಲರಿಗೂ ಅಂತ ಕೇಳ್ಕೊತಾ ಈ ದಿನ ಶುರು ಮಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ಮೋಡ ಮುಸುಕಿದ ವಾತಾವರಣ, ಮಳೆ ಬರ್ತಾ ಇದೆ. ತುಂಬ ಕಷ್ಟ ಆಗ್ತಾ ಇದೆ. ಹೌದು, ವಯಸ್ಸಾದವ್ರಿಗೆ ಮಕ್ಳುಗಳಿಗಿರೋರು, ಎಳೆ ಮಕ್ಳುಗಳಿರೋರ ಮನೆಯಲ್ಲಿ ಭಾಳ ಕಷ್ಟ ಆಗುತ್ತೆ. ಸೇಫ್ಟಿಯಾಗಿ ಎಲ್ಲ ಬೆಚ್ಚಗೆ ಒಳಗಡೆ ಹಿರಿ ಅಂತ ಹೇಳ್ತಾ ಈ ದಿನ ಶುರು ಮಾಡೋಣವಾ? ಇವತ್ತು ನಾ ಥಾಟ್ ಫಾರ್ ದಿ ಡೇ ನಿಮ್ಮ ಸುಬ್ಬಿ ಅಮ್ಮನಿಂದ. ಯಾವುದು ಥಾಟ್ ಫಾರ್ ದಿ ಡೇ ಇವತ್ತು ಅಂದರೆ ಮಾತು ಬೆಳ್ಳಿ, ಮೌನ ಬಂಗಾರ. ಹೌದು, ಇದು ನಿಜವಾಗ್ಲೂ ಎಷ್ಟೊಂದು ಅರ್ಥ ಇದೆ ಅಂತಂದರೆ, ಯಾವಾಗಲೂ ಅಷ್ಟೇ ನಾವು ಮಾತಾಡೋ ಮಾತು ಇನ್ನೊಬ್ಬರಿಗೆ ಹರ್ಟ್ ಆಗಬಾರ್ದು. ಅದು ಬೆಳ್ಳಿಯಾಗಿರಬೇಕು, ಅಂದರೆ ನಿಷ್ಕಲ್ಮಶವಾಗಿರಬೇಕು. ಬೆಳ್ಳಿ ಅಂದರೆ ಏನು? ಬಿಳೀದು ಅಂದರೆ ಯಾವ ಕಪ್ಪು ಚುಕ್ಕಿ ಇಲ್ದಂಗೆ ನಮ್ಮ ಮಾತುಗಳಲ್ಲಿ ಒಬ್ರಿಗೆ ಹರ್ಟ್ ಆಗದೆ ಇರೋಂಗೆ, ಒಳಗಡೆ ಒಂದು ಇಟ್ಕೊಂಡು ಹೊರಗಡೆ ಒಂದು ಇಟ್ಕೊಂಡು ಆ ಥರ ಎಲ್ಲ ಮಾತಾಡದೇ ಥರ ನಮ್ಮ ಮಾತು ಯಾವಾಗಲೂ ಅಷ್ಟೇ ಬೆಳ್ಳಿ ಥರ ಇರಬೇಕು. ಒಬ್ಬರು ಖುಷಿ ಆಗಬೇಕು, ಒಬ್ಬರು ಸ್ಮೈಲ್ ಆಗಬೇಕು. ನಾವು ಮಾತಾಡಿದ್ರೆ ಒಬ್ಬರ ಮುಖದಲ್ಲಿ ಸ್ಮೈಲ್ ಬರಬೇಕು, ಕಾನ್ಫಿಡೆನ್ಸ್ ಬರಬೇಕು, ಆಮೇಲೆ ಒಂದು ಚಾರ್ಮ್ ಬರಬೇಕು. ಆ ಥರ ನಮ್ಮ ಮಾತು ಅವ್ರಿಗೆ ಇರಬೇಕು. ಮೌನ ಬಂಗಾರ ಅಂದರೆ ನಾವು ಸೈಲೆಂಟ್ ಯಾವತ್ತು ಅದೇನೋ ಅಂತಾರಲ್ಲ, ಮೌನಂ ಸಮ್ಮತಿ ಲಕ್ಷಣಂ ಅಂತ. ಹಾಗೆ ಮೌನವಾಗಿದ್ದಷ್ಟು ನಮಗೆ ತೂಕ ಜಾಸ್ತಿ, ಬೆಲೆ ಜಾಸ್ತಿ. ಮಾತು ಇತುಮುತವಾಗಿರಬೇಕು. ಎಲ್ಲ ಅತಿ ಮಾತಾಡೋರಿಗೆ ಬೆಲೆ ಬಹಳ ಕಡಿಮೆ. ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಬೇಕು. ನಾವು ಮಾತಾಡಿದ್ರೂ ಮುತ್ತಿನಂಗಿರಬೇಕು. ಒಂದು ಮಾತು ಮಾತಾಡಿದ್ರು 10 ಮಾತು ಮಾತಾಡೋ ಸಮ ಇರಬೇಕು. ಆವಾಗ ನಮಗೆ ಬೆಲೆ ಜಾಸ್ತಿ, ನಮ್ಮಲ್ಲಿರೋದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನಾವು ಒಂದು ಮಾತಾಡೋದಕ್ಕೂ ಅದಕ್ಕೆ ಬೆಲೆ ಒಂದು ಮಾತು ಮಾತಾಡಿದ್ರೂ ಅದಕ್ಕೆ ಬೆಲೆ ಇರುತ್ತೆ. ಹಂಗಾಗಿ ಮೌನ ಬಂಗಾರ. ಅಷ್ಟು ಮಾತು ನಿಜ ಅಂದರೆ ದೇವರಾಣೆಗೂ ನಮ್ಮಲ್ಲಿ ನಾವು ಅದನ್ನು ಅಳವಡಿಸ್ಕೋಬೇಕು. ಒಂದು ಹೆಣ್ಣಾಗಲಿ ಗಂಡಾಗಲಿ ಇದನ್ನು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಆ ಮನುಷ್ಯನಿಗಿರೋ ವ್ಯಾಲ್ಯೂ ಎಲ್ಲೂ ಇರೋದಿಲ್ಲ ಅಂತ ಹೇಳ್ತಾ ಈ ಥಾಟ್ ಫಾರ್ ದಿ ಡೇನ ಮುಗಿಸ್ತಾ ಇದ್ದೀನಿ. ಮತ್ತು ಯಾರೋ ಕಮೆಂಟ್ ಮಾಡಿದರು, ಸ್ವಲ್ಪ ಬೋರ್ ಆಗ್ತಾಯಿದೆ ಅಮ್ಮ ಅಂತ. ಸಾರಿ ಅಮ್ಮ, ನನ್ನ ವಯಸ್ಸಿಗೆ ನಾನು ಏನು ಹೇಳಬೇಕೋ ಅದೇ ಹೇಳೋಕ್ಕಾಗೋದು. ನಾನು ಎಷ್ಟು ನಡ್ಕೋಬೇಕೋ ಅಷ್ಟೇ ನಡ್ಕೊಳ್ಳೋಕ್ಕಾಗೋದು. ಹೌದು, ಅಪ್ಪು ನಾನು ಸೇರಿದಾಗ, ಅಪ್ಪು ನಾನು ಮಾತಾಡುವಾದಲ್ಲಿ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಬಟ್ ಸಮ್ ಸಿಚುವೇಶನ್ಸ್ಗಳು, ಪರಿಸ್ಥಿತಿಗಳು ಯಾವುದಕ್ಕೂ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಅಪ್ಪುಗೂ ಒಂದು ಸ್ವಲ್ಪ ಏನೋ ಡಿಸ್ಟರ್ಬೆನ್ಸಲ್ಲಿ ಇದ್ದಾನೆ ಅನ್ನೋದಕ್ಕೆ ನಾನು ಒಂದು ಸ್ವಲ್ಪ ಅವನ ಏಜನ್ನ ಫ್ರೀಡಮ್ಮಾಗಿ ಬಿಟ್ಕೊಟ್ಟಿದ್ದೀನಿ ಅಷ್ಟೇನೆ. ಆದರೆ ನಿಮ್ಮ ಸುಬ್ಬಿ ಅಮ್ಮ ನಿಮಗೆ ನಿರಾಸೆ ಮಾಡೋದಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಬಟ್ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ನಾನು ಮೀರೋಕ್ಕಾಗಲ್ಲ ಅನಿಸುತ್ತೆ. ಅದಕ್ಕೆ ಸಾರಿ ಕೇಳ್ತಾ ಮತ್ತೆ ನಿಮಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಆಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡಿದರೆ, ಅಮ್ಮ ತುಂಬ ಬೊಟ್ಟು ದೊಡ್ಡದಾಯಿತು, ಒಂದು ಸ್ವಲ್ಪ ಚಿಕ್ಕದಾಗಿಡಿ ಅಂತ. ಖಂಡಿತ ತೊಗೊತೀನಿ. ನೀವೇನೇ ಹೇಳಿದ್ರು ತೊಗೋತಾರೆ ನಿಮ್ಮ ಸುಬ್ಬಿಯಮ್ಮ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಲ್ವಾ? ಖಂಡಿತ ತೊಗೊತೀನಿ. ಬೊಟ್ಟು ಚಿಕ್ಕದಾಗಿ ಇಕ್ಕಿದ್ದೀನಿ, ಇಷ್ಟು ಓಕೆನಾ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಮತ್ತು ನೀವು ಯಾವುದು ನಿಮಗೇನು ಅನಿಸಿದ್ದನ್ನು ಹೇಳೋಷ್ಟು ನೀವು ನನ್ನ ಹತ್ರ ಆಗಿದ್ದೀರ, ನಾನು ನಿಮ್ಮ ಹತ್ರ ಆಗಿದ್ದೀನಿ ಅಂತಂದರೆ ಆ ಸಂಬಂಧನೇ ತುಂಬ ಚೆಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವ್ರು ನಮ್ಮಮ್ಮ ಭದ್ರಕಾಳಿ, ಒಂಥರ ಭದ್ರಕಾಳಿ. ತೋರಿಸ್ತೀನಿ ನೋಡಿ. ಹಾಂ ಮಮ್ಮಿ, ನಿನಗೆ ಎಷ್ಟು ವಯಸ್ಸು? 65. ನಿನ್ನ ಗಂಡನಿಗೆ 73 ಅಲ್ವಾ? ನಿನ್ನ ಇದು ಗಂಡನ ಬಿಟ್ಬಿಟ್ಟು ಇರೋಕ್ಕಾಗೋದೇ ಇಲ್ಲ ಒಂದು ನಿಮಿಷನೂ ಅಲ್ಲ? ಏನು ಮಾಡಮ್ಮ, ಹೆಣ್ಮಕ್ಳೆಲ್ಲ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದೀವಿ. ಅವ್ರವ್ರ ಮನೇಲಿ ಅವರೇ, ನಮ್ಮನ್ನು ನೋಡೋರು ಯಾರಿಲ್ಲ. ಅವ್ನು ನಾನು, ನನ್ಗೆ ಅವನು. ಅದಕ್ಕೆ ಒಬ್ಬೊಬ್ಳೆ ಕೂತು ಇರೋಕ್ಕಾಗಲ್ವಲ್ಲ, ಬರ್ಲಿವಲ್ಲ ಅಂತ ಕೇಳ್ತೀನಿ. ಏನು ತಪ್ಪು? ತಪ್ಪಲ್ಲ. ನೀನು ಗಂಡನ ತುಂಬ ಪ್ರೀತಿ ಮಾಡ್ತೀಯ ಅಲ್ವಾ, ಅದನ್ನು ಒಪ್ಕೋ ಅಂತ ಹೇಳ್ತಾ ಇದ್ದೀನಿ. ಒಪ್ಕೊಂಡಲ್ಲ ನನ್ಗೆ ಅವರು ಅಲ್ವಾ? ನಿನಗೆ ಅಷ್ಟೊಂದು ಗಂಡನ ಪ್ರೀತಿ ಇದ್ಮೇಲೆ ಯಾವಾಗಲೂ ಡ್ಯಾಡಿನ ಬೈತಾ ಇರ್ತೀಯ, ಸಿಡಿತಾ ಇರ್ತೀಯ. ಪ್ರೀತಿಯಿಂದ ಆ ಪ್ರೀತಿನ ಆ ಥರ ತೋರಿಸ್ಕೊಳ್ಳೋ ಮೊದಲು ನೀನು ಇನ್ನೂ ಸ್ವೀಟಾಗಿ ಲವ್ ಮಾಡ್ತಾ ಇಲ್ಲ ಆ ಥರ ಅಂತ ಸ್ವೀಟಾಗಿ ಮಾತಾಡಿ ನೋಡು, ಇನ್ನೂ ಚೆನ್ನಾಗಿರುತ್ತೆ. ಹಂಗೆ ಸ್ವೀಟಾಗಿ ಮಾತಾಡೋದು. ತಗೋಬಾ ರಾಜ, ಪ್ಲೀಸ್. ಅಲ್ಲಿ ನೀನು ರಾಜ ಅಂತ ಕರಿತೀಯ ಅಂತ ನನಗೂ ಗೊತ್ತು, ಅಲ್ಲ ಹೇಳಿದ್ದು ಆಯಿತಾ? ನಿನಗೆ ಪೇಷನ್ಸ್ ಇದೆ ಇಲ್ಲ ಅಂತ ನಾನು ಹೇಳಿಲ್ಲ. ನಮ್ಮ ಅಪ್ಪಂಗಂತ ಇದ್ದಿದ್ದು ಪೇಷನ್ಸ್ ಇಲ್ಲ ಅಂತ ಗೊತ್ತು.
ಇನ್ನೂ ಸ್ವಲ್ಪ ಮಾತಾಡುವಾಗ ಒಂದು ಸ್ವಲ್ಪ ಸ್ವೀಟಾಗಿ ಮಾತಾಡು ಅಂತ. ಪ್ರೀತಿಯಿಂದ ಕರೆಯೋದು ಅಯ್ಯ ಅಂತಾನೆ ಅವನ್ನ. ಅಯ್ಯ ಅಂತ ಗೊತ್ತು ನನಗೆ. ಅವನು ಅವ್ರ ಗಂಡನ ಅವರು ಬನ್ರಿ ಹೋಗ್ರಿ ಅನ್ನಲ್ಲ, ಅಯ್ಯ ಅಯ್ಯ ಏನಯ್ಯ ಅಯ್ಯ ಅಂತ ಕರೀತಾರೆ. ಅದು ಯಾವ ಪ್ರೀತಿನೂ ನನಗೂ ಗೊತ್ತಾಗಿಲ್ಲ ಇದುವರೆಗೂ. ನಮ್ಮ ಅಪ್ಪ ಕರೆಯೋದಾಗಿ ತುಂಬ ಲವ್ ಆದಾಗ ಗಂಡನ ಮೇಲೆ ರಾಜ ಅಂತ ಕರೀತಾಳೆ. ಅಷ್ಟಕ್ಕೆ ನಮ್ಮಪ್ಪ ಹೋಗ್ಬಿಟ್ಟಿರ್ತಾನೆ ಕೆಳಗಡೆ ಸೋಫ ಕೆಳಗಡೆಗೆ ಹೋಗ್ಬಿಟ್ಟಿರ್ತಾನೆ ನಮ್ಮಪ್ಪ. ಹೌದು, ನೀವು ಅನ್ಕೋಬೋದು ಏನು ಅವ್ರ ಅಪ್ಪನ ಹೋಗೋ ಬರೋ ಅಂತಾರೆ, ಅಮ್ಮನ ಹೋಗೇ ಬಾರೆ ಅಂತ ಅನ್ನಲ್ಲ. ಅಷ್ಟೊಂದು ಫ್ರೀಡಮ್ ಕೊಟ್ಟಿಲ್ಲ. ಸ್ಟ್ರಿಕ್ಟ್ ಸ್ವಲ್ಪ. ಹಂಗಾಗಿ ನಾವು ಮಮ್ಮಿನ ಅಮ್ಮ ಮಮ್ಮಿ ಅಂತಲೇ ಕರಿತೀವಿ. ತಂದೆ ತುಂಬ ಸಲಿಗೆ ನಮಗೆ. ತಂದೆ ತುಂಬ ಫ್ರೆಂಡ್ಸ್ ಥರ. ಸೊ ಅವನು ಹೋಗೋ ಬಾರೋ ಅಂತಲೇ ಕರಿತೀವಿ. ಏನು ಡ್ಯಾಡಿ ಅಂತ ಕರಿತೀವಿ. ಮಾತಾಡುವಾಗ ಒಂದು ಸ್ವಲ್ಪ ತುಂಬ ಚೇಷ್ಟೆ ಮಾಡಿ ಕಿಂಡಲ್ ಮಾಡ್ತೀವಿ, ರೇಗಿಸ್ತೀವಿ, ತುಂಬ ರೇಗಿಸ್ಕೋತಾರೆ ಆ ಥರ. ಆದರೆ ನಾನು ನೋಡಿರೋ ಪ್ರಕಾರ ಒಂದು ಅನುಭವ ಏನು ಗೊತ್ತಾ, ನಮ್ಮ ತಾಯಿ ಬೇಕಿನ ನಮ್ಮ ತಾಯಿ ತುಂಬ ಪ್ರೀತಿ ಮಾಡ್ತಾರೆ ನಮ್ಮ ಅಪ್ಪನ್ನ. ಒಂದು ಕ್ಷಣ ಬಿಟ್ಟಿರೋದಿಲ್ಲ. ಇನ್ ಕೇಸ್ ನನಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಆ ಕಡೆ ನಮ್ಮ ತಂದೆ ಹೋಗಿ ಆ ಕಡೆ ಸಪ್ರೇಟಾಗಿ ಮಲ್ಕೊಂಡ್ರು ಇಲ್ಲ ಬಂದು ನನ್ನ ಪಕ್ಕದಲ್ಲೇ ಮಲ್ಕೊಂತ ಗಲಾಟೆ ಮಾಡ್ತಾರೆ ನಮ್ಮಮ್ಮ. ನಮಗೆ ನಗು ಬರ್ತಾ ಇರುತ್ತೆ. ನಾನು ನಮ್ಮ ತಂಗಿ ಮಾತಾಡ್ಕೊಂತ ಇರ್ತೀವಿ, ಏನಂದರೆ ನೋಡಿ ಗಂಡ ಬಿಟ್ಬಿಟ್ಟಿರಲ್ಲ ಇವಳು ಅಂತ ಅನ್ಕೊತೀವಿ. ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವರಿಬ್ಬರು ಜೊತೆಯಾಗೇ ಇರಲಿ ಅಂತ ಯಾವಾಗಲೂ ಬೇಡ್ಕೊತ ಇರ್ತೀನಿ ನಾನು. ಯಾಕೆಂದರೆ ಆ ಇಬ್ಬರಲ್ಲೂ ಯಾರೋ ಒಬ್ಬರು ಹೆಚ್ಚು ಕಮ್ಮಿ ಆದ್ರೂ ನಮಗೆ ತಡ್ಕೊಳ್ಳೋ ಶಕ್ತಿ ದೇವರಾಣೆಗೂ ಇಲ್ಲ. ಯಾಕೆಂದರೆ ಇಬ್ಬರು ಸುಮ್ಮನೆ ಕಚ್ಚಾಡ್ತಿರ್ತಾರೆ, ಕಚ್ಚಾಡ್ದಲ್ಲೇ ಪ್ರೀತಿ ಮಾಡ್ಕೊತ ಇರ್ತಾರೆ ಒಬ್ರಿಗೊಬ್ರು. ಆದರೆ ನಮ್ಮ ತಂದೆನೂ ನಾವು ಅಮ್ಮನ ಬಿಟ್ಟಿರಲ್ಲ, ಅಮ್ಮನೂ ಅಪ್ಪನ ಬಿಟ್ಟಿರಲ್ಲ, ಆ ಥರ ಇದ್ದಾರೆ. ಸೊ ಭಗವಂತ ಅವ್ರಿಗಿನ್ನೂ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಬೇಡ್ಕೊತ ಇರ್ತೀನಿ. ಬಟ್ ಈ ವಯಸ್ಸಲ್ಲೂ ಇವ್ರ ಥರ ಇದ್ದಾರೆ ಅಂತಂದಾಗ ನಾವು ಅದನ್ನು ನೋಡಿ ಬೆಳೆದಿರೋರು. ನಾವು ಹೇಗಿರ್ತೀವಿ ಹಾಗೆ ಇರ್ತೀವಿ. ಪ್ರೀತಿ ಒಂದೇ ಪ್ರೀತಿ ಅಷ್ಟೇ. ಪ್ರೀತಿ ಆದಮೇಲೆ ಮಿಕ್ಕಿದ್ದೆಲ್ಲ. ಈ ಕಾಲದ ಗಂಡದಿರ್ಗೂ ಆ ಕಾಲದ ಗಂಡದಿರ್ಗೂ ಏನು ವ್ಯತ್ಯಾಸ ಅಂತ ಕೇಳಿದೆ. ಈ ಕಾಲದವರು ಜಗಳ ಆಡಿದ್ರೆ ಒಂದು ವಾರ 15 ದಿವಸ ಮುನ್ಸ್ಕೊಂತಾರೆ. ನಾವು ಜಗಳ ಆಡಿದ್ರೆ ಜಗಳನೂ ಆಡ್ತೀವಿ, ಆಡೇ ಇಲ್ಲ ಮುನ್ಸ್ಕೊಳಲ್ಲ. 5 ನಿಮಿಷಕ್ಕೆ ಮಾತಾಡ್ತೀವಿ. ಬಾ ಊಟ ಮಾಡು, ತಿನ್ನು, ಉಣ್ಣು ಅಂತ 5 ನಿಮಿಷಕ್ಕೆ ಮಾತಾಡಿಸ್ತೀನಿ. ನಿಮ್ಮ ಅಪ್ಪ ಮುನ್ಸ್ಕೊಂಡ್ರು ನಾನೇ ಮೈನ್ ಬಿದ್ದು ಮಾತಾಡೋದು. ಓಹೋ, ಗುಡ್ ಕ್ವಾಲಿಟಿ ನಿನಗಿರೋದು. ಬಾ ತಿನ್ನು ಉಣ್ಣು ಅಂತ. ಪಾಪ ರೋಗದವನಲ್ವಾ, ಶುಗರು BP ಎಲ್ಲ ಇದೆ, ನೋಡ್ಕೋಬೇಕಲ್ಲ ನಾವು. ಅದಕ್ಕೇನೇನೇ ಗಂಡಂಗೆ ವಯಸ್ಸು ದೊಡ್ಡದಿದ್ದು ಹೆಂಡ್ತಿನ ಚಿಕ್ಕವಳ ಕಟ್ಟೋದು ಆ ಥರ ನೋಡ್ಕೋಬೇಕು ಅಂತಾನೆ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಡ್ತೀನಿ, ನುಗ್ಗೆ ಸರಿ ಆಯ್ತು, ನೀನು ಮಾಡ್ಕೊಡ್ತೀಯ, ನಮ್ಮಪ್ಪ ಏನು ಮಾಡ್ಕೊಡಲ್ವಾ? ಸೊಪ್ಪು ಸಾರು ಮಾಡ್ಕೊಡ್ತೀನಿ. ಆಯಿತು, ನಮ್ಮಪ್ಪ ನಿನ್ನನ್ನು ಹೆಂಗೆ ನೋಡ್ಕೋತಾರೆ? ನಿಮ್ಮ ಅಪ್ಪನೂ ಮಾಡ್ತದೆ. ನಾನು ಕುಂತಿದ್ರೆ ಕಾಫಿ ತಗೊಬಂದು ಕೊಡ್ತದೆ, ಕಾಫಿ ಕಾಯಿಸ್ಕೊಡ್ತದೆ. ಸಾಕಲ್ವ ಅಷ್ಟು? ಸಾಕು. ತಗೊಬಂದ್ಬಿಡ್ತದೆ, ಬಿಸಿನೀರು ಕಾಯಿಸ್ಕೊಡ್ತದೆ. ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮನ ನೋಡಿ ಕಲಿಯೋದು ಬೇಕಾದಷ್ಟಿದೆ. ನಾವು ಆ ಥರ ನೋಡಿ ಬೆಳೆದಿರೋರಾಗಿರೋದ್ರಿಂದ ನಾವು ಅದೇ ಥರನೇ ಇರ್ತೀವಿ. ಮನೆಯಲ್ಲಿ ವಾತಾವರಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ. ಯಾಕೆಂದರೆ ನಮ್ಮ ತಂದೆ ಇವತ್ತಲ್ಲ, ನಮಗೆಲ್ಲ ಸ್ನಾನ ಮಾಡಿಸ್ತಾ ಇದ್ದಿದ್ದೇ ನಮ್ಮ ತಂದೆ. ನಮ್ಮ ತಾಯಿ ತಲೆ ಬಾಚೋರು, ಇದು ಮಾಡೋರು, ಸ್ಕೂಲ್ ಬಟ್ಟೆ ಐರನ್ ಮಾಡೋದ್ರಿಂದ ಹಿಡಿದು ಶೂ ಹಾಕೋದ್ರಿಂದ ಹಿಡಿದು ಮಾಡಿಸೋರು ನಮ್ಮ ತಂದೆನೇ ನಮಗೆ ಸ್ನಾನ ಮಾಡಿಸ್ತಾ ಇದ್ದಿದ್ದು. ಆ ಥರ ಕಾಲ ಇತ್ತು. ಈ ಕಾಲದಲ್ಲಿ ತಂದೆನೂ ನಮ್ಮದೇ ಕಾಲ ಬಂದ್ಬಿಟ್ಟಿದೆ. ಏನಂತ ಗೊತ್ತಿಲ್ಲ. ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಹೆದರಿಕೆ ಆಗುತ್ತೆ ಆ ಮಕ್ಕಳು ಮಾತಾಡೋದಕ್ಕೆ. ತುಂಬ ಫ್ರೆಂಡ್ಲಿ. ನಮ್ಮ ಫ್ರೆಂಡು ನಮ್ಮ ತಾಯಿ ಹತ್ರ ನಾವು ಹೆಣ್ಮಕ್ಳು ಹಂಚ್ಕೊಳ್ಳೋದ್ಕಿಂತ ನಮ್ಮ ತಂದೆ ತಾವನೇ ನಾವು ಜಾಸ್ತಿ ಶೇರ್ ಮಾಡಿರೋದು. ಪ್ರತಿಯೊಂದೂ ಶೇರ್ ಮಾಡೋದು ನಮ್ಮ ತಂದೆ ಹತ್ರನೇ. ಆ ಥರ ತುಂಬ ಫ್ರೆಂಡ್ಲಿಯಾಗಿ ಇದ್ದಾರೆ. ಈಗಿನ ತಂದೆದಿರು ಹೆಣ್ಮಕ್ಳಿಗೆ ಅದೇ ಥರ ಇದ್ದರೆ ಒಂದು ಧೈರ್ಯ ಇರುತ್ತೆ. ಏನೇ ಆದರೂ ಎದುರಿಸ್ಕೊಂಡು ಹೋಗ್ತಾರೆ. ಅಪ್ಪ ಇದ್ದಾರೆ ಅನ್ನೋ ಧೈರ್ಯದ ಮೇಲೆ ಇರ್ತಾರೆ ಅಂತ ನಾನು ಹೇಳ್ತಾ ಇರೋದು. ದಯವಿಟ್ಟು ಆ ಥರ ತಂದೆದಿರು ಇರಿ ಅಂತ ಕೇಳ್ಕೊತೀನಿ ನಾನು. ನಮ್ಮ ತಾಯಿ ಇಂಥ ಬಟ್ಟೆ ಬೇಕು, ಅಂಥ ಬಟ್ಟೆ ಬೇಕು ಅಂತ ಅವ್ರು ಹೊರಗಡೆ ಜಾಸ್ತಿ ಹೋಗಿಲ್ಲ ಅಂದರೆ ನಮ್ಮ ತಂದೆನೇ ನಮಗೆ ಪ್ರತಿಯೊಂದು ನಾವು ವಯಸ್ಸಿಗೆ ಬಂದಾಗ್ಲೂ ಅಷ್ಟೇ ನಮಗೆ ಯಾವ ಥರ ಬೇಕು. ತಲೆ ಹೂವಿಂದ ಹಿಡಿದು ಹೌದು, ಮಕ್ಕಳಿಗೆ ನಮ್ಮ ತಲೆ ಜುಟ್ಟು ಕೂದಲು ಎಲ್ಲ ಉದ್ದ ಇರೋದಕ್ಕೆ ಡ್ಯಾಡಿನೇ ನಮಗೆ ಹೂವು ಕಟ್ಟಿ ಹೂವು ಮುಡಿಸ್ತಾ ಇತ್ತು ಅಲ್ವಾ ಮಮ್ಮಿ? ಹೌದು, ಒಳ್ಳೆ ಹೂವು ತರ್ಕೊಂಡು ಕೊಡೋದು ಮಕ್ಕಳಿಗೆ. ಹಬ್ಬ ಬಂದರೆ ಒಳ್ಳೆ ಬಟ್ಟೆ ತಂದು ಹಾಕೋದು. ಬಟ್ಟೆ ಇಲ್ಲದೆ ಇರ್ತಿರ್ಲಿಲ್ಲ ಯಾವ ಹಬ್ಬಕ್ಕೂ ಬಟ್ಟೆ. ಈ ಥರ ತಂದೆ ತಾಯಿ ಈ ವರ್ಷ ಇಂಥ ಕಾಲಕ್ಕೆ ನೋಡ್ಕೊಂಡಿಲ್ಲ. ಆ ಥರ ನೋಡ್ಕೊಂಡವ್ರು ನಿಮ್ಮಪ್ಪ. ಹೌದು, ನಮಗೆ ಹಬ್ಬಗಳು ಬಂದರೆ ನಮ್ಮ ಕೈಲಿ ಏನಾಗುತ್ತೋ
ಆ ಥರ ನಮಗೆ ಬಟ್ಟೆಗಳು ತಂದಿಕ್ಕಿ ಅವ್ರು ಖುಷಿ ಪಡೋರು ನೋಡೋರು. ಒಂದು ಸೆಲೆಬ್ರೇಷನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ. ಅಮ್ಮ ಸ್ವಲ್ಪ ತಮ್ಮನ್ನು ಕಳ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಆಚೆ ಬರೋದನ್ನು ಸ್ಟಾಪ್ ಮಾಡಿಬಿಟ್ರು. ಹಂಗಾಗಿ ಒಂದು ಸ್ವಲ್ಪ ವಾಕು ಅದು ಇದು ಏನೂ ಇಲ್ದಂಗೆ ಸ್ವಲ್ಪ ಮೈ ಬಂದ್ಬಿಡ್ತು. ನೀವು ಬನ್ರಿ. ಇದೆ ಅಮ್ಮನ ಹತ್ರ ಒಂದು ಚಿಕ್ಕ ಮಾತುಕತೆ. ಇವತ್ತು ನಾನು ನನ್ನ ಬೆಸ್ಟ್ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮೌಲ್ಯ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕೆಲಸಗಳು ಮಾಡ್ಕೊಂಬಿಡೋಣ ಅಂತ. ಫೋಟೋ ತಗೊಂಡೆ ಬಂದ್ರಲ್ಲಪ್ಪ. ಬನ್ನಿ ಮನೆ ಚೆನ್ನಾಗಿ ಮನೆ ಹೆಂಗ ಮಕ್ಕಳಿಗೆ ಮನೆ ಹೆಂಗ ಎಷ್ಟು ದಿನ ಆಗೋಯ್ತು. ಏನು ಮಾಡೋದು ನಿನಗೆ ಮೊಮ್ಮಕ್ಕಳು ನನಗೂ ಮೊಮ್ಮಕ್ಕಳು ನೋಡಿ ಬಿಡುವಿಲ್ಲ ನೋಡಿ ನೀವೆಲ್ಲ ನೋಡಿ ನನ್ನ ಬೆಸ್ಟ್ ಫ್ರೆಂಡ್ ತೋರಿಸ್ತೀನಿ ಅಂತ ಹೇಳಿದ್ದೆ ನಿಮಗೆ ಅಲ್ವಾ. ಇವಳೇ ನನ್ನ ಬೆಸ್ಟ್ ಫ್ರೆಂಡು. ಪರಿಚಯ ಮಾಡಿಸ್ತಾ ಇದ್ದೀನಿ. ಇವಳ ಹೆಸರು ಗಿರ್ಜಾ ಅಂತ. ಅವಳು ನನಕಿನ 10 ವರ್ಷ ದೊಡ್ಡವಳು. ಎಷ್ಟು 7 ವರ್ಷನಾ? ಸಾರಿ 7 ವರ್ಷ ದೊಡ್ಡವಳು. ಆದ್ರೂ ನಾನು ಹೋಗೇ ಬಾರಿ ಅಂತಲೇ ಕರೆಯೋದು. ನನ್ನ ಪ್ರೀತಿಗೆ ನಾನು ಹಾಗೆ ಕರೆಯೋದು. ಅವಳಿಗೂ ಅದೇ ಇಷ್ಟ, ನನಗೂ ಅದೇ ಇಷ್ಟ. ಹೌದು. ಏನು ಗಿರ್ಜಾ ಹೇಗಿದ್ಯಾ? ಭಾಳ ದಿವಸ ಆಯಿತು ಅಂದರೆ ಭಾಳ ದಿವಸ ಆಯಿತು ನೋಡಿ. ನನಗೂ ಬಾಣಂತನ ಮೊಮ್ಮಕ್ಕಳು ಅಂತ ನಿಮಗೆ ಗೊತ್ತು. ಅವಳಿಗೂ ಸೇಮು. ಆದರೆ ನನಗೆ 2, ಅವಳಿಗೆ 4. ಹಂಗಾಗಿ ನಾವು ಜೊತೆಲಿದ್ದಾಗ ಭಾಳ ಖುಷಿಯಾಗಿದ್ವಿ. ಅಂದರೆ ಭಾಳ ಟೈಮ್ ಸ್ಪೆಂಡ್ ಮಾಡಿದ್ವಿ ಜೊತೆಲಿ. ಎಷ್ಟೊಂದು ವರ್ಷಗಳು, ಎಷ್ಟು ಆಯ್ತು. ಹಾಯ್ ಮಾಡಬೇಕು ಮೊನ್ನೆ. ಓಯ್ ಮಮ್ಮ. ಮೊಮ್ಮಕ್ಕಳಿಂದ ನನ್ನ ಫ್ರೆಂಡ್ ಮನೆ ಹೆಂಗೆ ತುಂಬೈತೆ ನೋಡ್ರಿ. ಇದು ನಾವು ಅನ್ಕೋತೀವಿ ಅಷ್ಟೇ. ಆ ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ನನಗೆ ಗೊತ್ತಾಗೋದು. ಮೊಮ್ಮಕ್ಕಳಿಗೆ ಹೋಗಿದ್ದಾರೆ, ನನಗೆ ಮೈಸೂರಿಗೆ ಹೋಗಿದ್ದಾರೆ. ದೇವರಾಣೆದು ಬರೋವರೆಗೂ ಹುಚ್ಚಿಡ್ದಂಗೆ ಆಗುತ್ತೆ. ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತಿಲ್ಲ ಅಂತ. ಆದರೆ ಇದೇ ಚಂದ ಅಲ್ಲಲ್ಲಲ್ಲ ಗಿಡಿ ಮರಿ. ಯಾಕೆ ಈ ಫ್ರೆಂಡ್ಶಿಪ್ ಅಂದರೆ, ನನ್ನ ಫ್ರೆಂಡ್ ನನ್ನ ಪರಿಚಯ ಆದಾಗ ಇವ್ರ ಮಕ್ಕಳು ತುಂಬ ಚಿಕ್ಕವರಿಗೆ ದೊಡ್ಡವ್ರು ಆಗಿದ್ದಾರೆ. ಅವ್ರಿಗೆ ಮಕ್ಳುಗಳಾಗಿದೆ, 2 ಮಕ್ಳುಗಳಾಗಿದ್ರೆ. ಆದರೆ ಆ ಮಕ್ಳುಗಳು ಇವತ್ತಿಗೂ ನನ್ನ ಹತ್ರ ಚಿಕ್ಕವರಾಗೇ ನಡ್ಕೊತಾರೆ. ಅದು ತುಂಬ ಖುಷಿ ಆಗುತ್ತೆ. ತುಂಬ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಹಾಸ್ಪಿಟ್ಲುಗಳು, ಅವ್ರದ್ದೇ ಓನ್ ಹಾಸ್ಪಿಟ್ಲ್ ಇದೆ, ಎಲ್ಲ ಇದೆ. ಆದರೆ ನನ್ನ ಹತ್ರ ಮಾತ್ರ ಚಿಕ್ಕ ಮಗುವಾಗೇ ಇರ್ತಾರಲ್ಲ, ಅದು ಭಾಳ ಖುಷಿಯಾಗುತ್ತೆ. ಮತ್ತೆ ಒಂದ್ಸಲ ಅವ್ರನ್ನ ನಾನು ಮೀಟ್ ಮಾಡಿಸ್ತೀನಿ ನಿಮಗೆ. ಇದು ನೋಡ್ರಿ, ಇದು ಚಿನ್ನ ಮರಿ ಚಿಕ್ಕದು ಜುಜ್ಜಮ್ಮ. ಇದ್ರದ್ದು ಬರ್ತಡೇ ಇದೆಯಾ? ಇವಳು ಇನ್ನೊಬ್ಳು ಸೊಸೆ, ನನ್ನ ಫ್ರೆಂಡ್ ಇನ್ನೊಬ್ಳು ಸೊಸೆ. ಹಾಯ್. ಏನೇ ನಮ್ಮಂಗೇನು ಸಖತ್ ಕಲರ್ ಆಗಿದ್ದೀರ. ನಮ್ಮ ಟಾಸ್ಕ್ಗಳು ಹೇಳ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಒಳ್ಳೆ ಕಲರು, ಸೊಸೆದಿರೋ ಕಲರ್ ಅವರೇ. ನಾವೇ ಕಲರ್ ಕಮ್ಮಿ. ಇವಳು 2ನೇ ಸೊಸೆ, ಅವಳು 1ನೇ ಸೊಸೆ. ಅವ್ರು ಹೇಗೆ ನಡ್ಕೊತಾರೆ, ನನ್ನ ಫ್ರೆಂಡ್ ಹೇಗೆ ನಡ್ಕೊತಾಳೋ ಅದೇ ಥರನೇ ನಡ್ಕೊತಾರಲ್ಲ, ಅದು ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನನ್ನನ್ನು ಮಿಸ್ ಮಾಡ್ಕೊಳ್ಳೋದು, ಇಲ್ಲ ನನ್ನನ್ನು ಹಾಗೆ ಟ್ರೀಟ್ ಮಾಡೋದು, ಅದೆಲ್ಲ ಎಷ್ಟು ಖುಷಿ ಆಗುತ್ತಲ್ಲ ನಮಗೆ. ಆಯ್ ನಮ್ಮ ಮುಂದೆಲ್ಲ ಮುಗಿಸ್ಕೊಂಡು ನಾನು ನಮ್ಮಮ್ಮ ಎಲ್ಲ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರಾ. ಸೊ ಈಗ ನಾನು ಯಾವ ಜಾಗಕ್ಕೆ ನಾನು ಮುಂಚೆ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೋ ಅದೇ ಜಾಗಕ್ಕೆ ತಿರ್ಗಾ ಬಂದಿದ್ದೀನಿ. ಏಂತಕ್ಕೆ ಏನು ಎತ್ತ ನಾನು ತಿಳಿಸ್ಕೊಡ್ತೀನಿ. ನಿನ್ನೆ ವೀಡಿಯೋದಲ್ಲಿ ಹೇಳ್ದಂಗೆ ಆದಷ್ಟು ಬೇಗ ದಿನ ಆ ಥರ ಹೇಳ್ತಾ ಇದ್ರೆ ನನಗೇನೋ ಒಂಥರ ಆಗುತ್ತೆ. ಸೊ ಬಂದ ತಕ್ಷಣ ಒಳ್ಳೆ ಊಟ, ಒಳ್ಳೆ ತಿಂಡಿ ಎಲ್ಲ ಆಯಿತು. ಯಾಕಂದರೆ ಇಲ್ಲಿರೋ ಜಾಗ ಇನ್ನೆಲ್ಲೂ ಇಲ್ಲ, ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿ ಆ ಹಸುಗಳು ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತೀವಿ. ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ನೋಡಿ, ಪಾ ಸಕ್ಕತ್ತಾಗಿ ಕಾಣಿಸ್ತಿದ್ದು ನೋಡಿ. ಇಲ್ಲಿ ಅಲ್ಲಿ ಹಸುಗಳು, ವಾವ್ ಫ್ಯಾಂಟಾಸ್ಟಿಕ್, ಸೂಪರಾಗಿ ಕಾಣಿಸ್ತೈತೆ. ವೆದರ್ ಅಂತೂ ಆ್ಯಸ್ ಯೂಶುವಲ್ ನೋಡ್ರಿ. ಈ ಮಗ ಅಲ್ಲಿ ಯಾರೋ ಇದ್ದಾರೆ ಕಣೋ.
ಜನನ ಅದು ಜನ ಅಲ್ಲ, ಸಾರಿ ಗಾಯ್ಸ್. ಸೊ ಬನ್ನಿ ಗಾಯ್ಸ್, ಲೆಟ್ಸ್ ಗೋ, ಹೋಗೋಣ ಬನ್ರಪ್ಪ. ನಿಮಗೆ ಜ್ಞಾಪಕ ಆಯ್ತಾ, ನಾನು ಇಲ್ಲಿ ಒಂದು ಸತಿ ನಾಯಿ ಥರ ಸರಿಯಾಗಿ ಬಿದ್ದಿದ್ದೆ. ಅದು ಬೇಕಾದ್ರೆ ಆ ವಿಡಿಯೋ ಇನ್ನೊಂದ್ಸತಿ ಹಾಕ್ತೀನಿ ನೋಡಿ. ಯಪ್ಪ ಎಷ್ಟು ಅಸಹ್ಯವಾಗಿ ಬಿದ್ದಿದೆ ಅಂದರೆ ನನ್ನ ಲೈಫಲ್ಲಿ ಯಾವತ್ತೂ ಆ ಥರ ಬಿದ್ದಿರಲಿಲ್ಲ, ಹಂಗೆ ಬಿದ್ದಿದೆ. ಜಿಗ್ನಿನ ಅದು ಜಿಗ್ನೆ 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 ಕಚ್ಚಾಯ್ತು ನೋಡು. ಇಲ್ಲ ಲೇ ಕಚ್ಚಾಯ್ತು ಇಲ್ಲಿ, ಎತ್ಕೊಳ್ಳು. ಬರ ಯಾಕೆ ಕಚ್ಚಿಲ್ಲ, ಗೊತ್ತಿಲ್ಲ ಜಿಗ್ನೆ ಹೆಂಗೆ ಕಾಣುತ್ತೆ ಜಿಗ್ನೆ ಹೆಂಗೆ ಕಾಣುತ್ತೆ ಅಂತ ಗೊತ್ತಿಲ್ಲ ಅಂತ ಅಂತಿದ್ಯಾ ಪಾಪ. ಫುಲ್ ಆಲ್ರೆಡಿ ಎಲ್ಲ ಗಲೀಜು ಮಾಡ್ಕೊಬಿಟ್ವಿ. ಬಂದು ಅಲ್ಲಿ ನೋಡಿ, ಇಲ್ಲಿಗೆ ಬಂದರೆ ಇಲ್ಲಿ ಬೀಚ್ ವಾಲಿಬಾಲ್ ಏನಿದು, ಮಡ್ ವಾಲಿಬಾಲ್ ಕಣ, ಮಡ್ ವಾಲಿಬಾಲ್ ಆಡ್ತಾರೆ. ಸೊ ಸೂಪರಾಗಿರುತ್ತೆ. ಬನ್ನಿ ಈಗ ಹೋಗೋಣ. ಮಚ್ಚ ಇಲ್ಲೇ ನಾನು ಅಸಹ್ಯವಾಗಿ ಬಿದ್ದಿದ್ದು, ಹುಷಾರಾಗಿ ನೀವು ಮಾತ್ರ ಬಿಡಬೇಡ್ರಿ. ನಾವು ಬಂದಿದ್ದ ದಾರಿಯಲ್ಲಿ ಆ ಕಡೆ ಸೈಡೆಲ್ಲ ಐತೆ. ಯಪ್ಪ 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 ಚಪ್ಪಲಿ ಎಲ್ಲ ಯಪ್ಪ ದೇವ್ರೆ. ಇದೇನು ತಿಕ್ಕೋ ಅಷ್ಟೇ ನೀನು. ಬನ್ನಿ ಅಣ್ಣ, ಆಗುತ್ತೆ ಆರಾಮಾಗಿ ಬನ್ನಿ, ಆರಾಮಾಗಿ ನಿಮ್ಮ ಕೈಲಾಗುತ್ತೆ. ಎಗರ್ ಬಿಟ್ಟು ನಿಮ್ಮ ಥರ ನನಗೆ ಬರಲ್ಲ. ನನ್ನ ಶೂ ಹಾಳಾಗೋದ್ರು ಪರವಾಗಿಲ್ಲ ಅಂತ. 3, 2, 1 ಜಂಪ್. ಏ ಕ್ರೇಜಿ, ಇದನ್ನ ನಾನೇ ಮಾಡ್ಬೋದಿತ್ತಲ್ವಾ. ತಲೆ ಐತಿ ನನಗೆ, ತಲೆ. ಫ್ರೆಂಡ್ಗೆ ಅಲ್ಲೆಲ್ಲ ಬರೋಕ್ಕಾಗಲಿಲ್ಲ ಫಾರ್ ಆಬ್ವಿಯಸ್ ರೀಸನ್ಸ್. ಹೆಂಗೆ ಮಲ್ಕೊಂಡು ನೋಡ್ರಿ, ಮಲ್ಕೊಳ್ಳಿ ಸರ್, ನೀವು ಮಲ್ಕೊಳ್ಳಿ. ಅಲ್ಲ ಬೇಡ ಪಾಪುಚ್ಚಿ ನೀನು. ಎಲ್ಲ ಕಡೆ ಫುಲ್ಲು ಡ್ಯಾನ್ಸ್ ಮಾಡ್ತಿದ್ದಾರೆ. ನಮಗೆ ಡ್ಯಾನ್ಸ್ ಮಾಡ್ಬೇಕಂತ ಆಸೆ, ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ಅದು ನಮ್ಮ ಫ್ರೆಂಡ್ಸ್ ಎಲ್ಲರೂ. ಸೊ ಈಗೆಲ್ಲ ಅಲ್ಲಿ ನೋಡಿ ಎಲ್ಲ ಊಟ ಮಾಡ್ತಿದ್ದಾರೆ. ಊಟ ಮುಗಿಸ್ಕೊಂಡು ಈಗ ಬಂದಿದ್ದೀವಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡಿ ಹೋಗಿ ಮಲ್ಕೋಬೇಕು, ರೆಸ್ಟ್ ಮಾಡಬೇಕು. ಏನಂದರೆ ಫಸ್ಟ್ ಟೈಮ್ ಬಂದಾಗ ರೆಸಾರ್ಟ್ ಥರ ಫೀಲ್ ಇತ್ತು, ಎಂಜಾಯ್ ಮಾಡಿದ್ವಿ ನಾನು ನನ್ನ ಫ್ಯಾಮಿಲಿ ಎಲ್ಲ. ಬಟ್ ಫ್ರೆಂಡ್ಸ್ ಜೊತೆ ಬಂದು ಆ್ಯಕ್ಚುಲಿ ಎಂಜಾಯ್ ಮಾಡಬೇಕು, ಬಟ್ ಆಗ್ತಾಯಿಲ್ಲ. ಎಲ್ಲ ಒಳ್ಳೊಳ್ಳೆ ಸಾಂಗ್ಸ್ಗಳಾಗ್ತವೆ, ಡ್ಯಾನ್ಸ್ ಮಾಡಬೇಕು ಅನ್ಸೈತೆ, ಆದರೆ ಹೆವಿ ಸುಸ್ತಾಗ್ಬಿಟ್ಟಿದೆ ನೋಡಿ. ಹುಲಿವೇಷ ಸಾಂಗ್ ಹಾಕೋರೆ ಎಲ್ಲ, ಹ್ಯಾವಿಂಗ್ ಲಾಟ್ಸ್ ಆಫ್ ಫನ್. ಸೊ ನಾನು ನಿಜ ಹೇಳ್ತೀನಿ, ದ ಬೆಸ್ಟೆಸ್ಟ್ ರೆಸಾರ್ಟ್ ವಿಚ್ ಐ ಎವರ್ ಕೇಮ್ ಇಸ್ ಸನ್ರೈಸ್ ವ್ಯಾಲಿ ನ್ಯಾಚರ್ ರೆಸಾರ್ಟ್. ಇದು ಬಂದು ಸಕಲೇಶ್ಪುರದಲ್ಲಿರೋದು. ನಾನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಎಲ್ಲನೂ ಹಾಕಿದ್ದೀನಿ. ಐ ಆಮ್ ಟೆಲಿಂಗ್ ಯು ದ ಬೆಸ್ಟೆಸ್ಟ್ ರೆಸಾರ್ಟ್ ಕಂಡ್ರಿ ನಿಜವಾಗ್ಲೂ. ಒಂದು ಇನ್ಫಿನಿಟಿ ಪೂಲ್ ಆಗಿರಲಿ, DJ, ಊಟ, ಮತ್ತು ಆ ಸ್ಟೇ, ಕ್ಯಾಂಪ್ ಫೈರ್, ಕ್ರಿಕೆಟು, ವಾಲಿಬಾಲ್, ಬ್ಯಾಡ್ಮಿಂಟನ್, ಬೀಚ್ ವಾಲಿಬಾಲ್ ಇದೆ ಅಲ್ಲಿ, ಮತ್ತು ಡಿಸ್ಕೋ, ಏನಿಲ್ಲ ಎಲ್ಲನೂ ಇದೆ ನಿಜವಾಗ್ಲೂ. ಟೆಲಿಂಗು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ. ಸ್ಯಾಟರ್ಡೆ ಸಂಡೇ ನೀವು ನಂಬಲ್ಲ, ಫುಲ್ ಬುಕ್ಕಿಂಗ್ಸ್ ಆಗಿದೆ. ಅಷ್ಟು ಜನ ಬರ್ತಿದ್ದಾರೆ, ಅಷ್ಟು ಗುಡ್ ರಿವ್ಯೂಸ್ ಇದೆ ಕೂಡ. ನೀವು ಗೂಗಲ್ ರಿವ್ಯೂಸು ಕೂಡ ನೋಡಿ, ಅಷ್ಟು ಚೆನ್ನಾಗಿದೆ. ಸೊ ವೆರಿ ಗುಡ್ ಇಟ್ ಈಸ್. ಸೊ ವಿಶ್ವಾಸ್ ಮಚ್ಚ, ಊಟ ಹೆಂಗಿತ್ತು? ಸೂಪರ್ ಅಲ್ಲ ರೋಹನ್? ನೋಡಿ ನಮ್ಮ ಹುಡುಗನ ಕೇಳ್ತೀನಿ, ಮಚ್ಚ ಊಟ ಹೆಂಗಿತ್ತು? ಸೂಪರ್. ಊಟನೂ ಕೂಡ ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. DJ ಹತ್ರ ಹೋಗೋಣ ಒಂದ್ಸತಿ, ಬನ್ನಿ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತಾವೆ ಅಂತ ನೋಡೋಣ. ಅಟ್ಲೀಸ್ಟು ಆಡೋಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಎಂಜಾಯಿಂಗ್ ಮಾಡ್ತಾವೆ ನೋಡೋಣ. ಬರ ಸಾಯಿ ವಿಶ್ವಾಸ್ ನೋಡಿ.
अच्छा है. So good it is. Amazing. Hey. No fighting. Be friends. Jagla आಡ್ತದೆ. Having lots of fun. Fantastic it is. ಈಗ ನಾವು ಜಸ್ಟ್ ಸುಮ್ಮನೆ ಹಂಗೆ ಆಚೆ ಹೋಗ್ತಾ ಇದ್ದೀವಿ ಪೋಷಕರ ಕಾಡಲ್ಲಿ ಜಸ್ಟ್ ಲಾಂಗ್ ಡ್ರೈವ್. ಈಗ ಒಂದಿಷ್ಟು ರೌಂಡ್ ಹೊಡ್ಸಿದ್ರು ಅಲ್ಲಿರೋರೆ ರೆಸಾರ್ಟ್ ಅವರೇ ಆಡ ಲಾಟ್ಸ್ ಆಫ್ ಫನ್ ಮುಗಿಸಿ ಈಗ ಜಸ್ಟ್ ಬಂದು ಈಗ ಟೆಂಟ್ ಅಂತ ನಮಗೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು ಸ್ಯಾಟರ್ಡೆ ಸಂಡೇ ಅಷ್ಟು ಜನ ಇರ್ತಾರೆ. ಸೊ ನಮಗೆ ಅಂತ ಒಂದು ಕಂಪ್ಲೀಟಾಗಿ ಒಂದು ಟೆಂಟ್ ಕೊಟ್ಟು ನಮ್ಗೆ ಆರಾಮಾಗಿ ಮಲ್ಕ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನೋಡಿ ಫುಲ್ ಆರಾಮಾಗಿ ಪೀಸಾಗಿ ಮಲ್ಕೊಂಡು ನಾಳೆ ಬೆಳಗ್ಗೆ ಇನ್ನೊಂದು ಸೂಪರ್ ಆಗಿರೋ ಲೊಕೇಶನ್ಗೆ ಹೋಗ್ತಾಯಿದ್ದೀವಿ. ಅಲ್ಲೋಗಿ ಏನು ಇರುತ್ತೆ ಅಂತ ತಿಳಿಸ್ತೀನಿ. ಸೊ ಇವತ್ತು ಸುಬ್ಬಿದೊಂದು ಕತೆ ಆಯಿತು, ನಂದೊಂದು ಕತೆ ಆಯಿತು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ಲ ಕ್ಯಾಂಪ್ ಫೈರ್ ಹಾಕ್ಕೊಂಡಿದ್ದಾರೆ. ಸೊ ಸಿ ಯು ಆಲ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ ಗೈಸ್. ಸಿ ಯು ಆಲ್, ಟಾಟಾ. ಈಗ ಲೈಟ್ ಆಫ್ ಮಾಡೋಕ್ಕಾಗಲ್ವಾ? ಲೈಟ್ ನಾನೇ ಆಫ್ ಮಾಡ್ತೀನಿ. ಬಾಯ್.